ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನಲ್ಗೆ ಸ್ವಾಗತ. ಇಂದು ನಮ್ಮ 30ನೇ ದಿನದ ಪಾಠ. ನಾವು ಒಂದು ತಿಂಗಳ ಕಾಲ ಸತತವಾಗಿ ಇಂಗ್ಲಿಷ್ ಕಲಿಯುತ್ತಾ ಬಂದಿದ್ದೇವೆ. ಇದು ಸಣ್ಣ ವಿಷಯವಲ್ಲ. ಇವತ್ತು ನಾವು ಫ್ರೆಂಚ್ ಸಂಚಯದ ಅತ್ಯಂತ ಜನಪ್ರಿಯ ಕಥೆ ಬುದ್ಧಿವಂತ ಮೊಲ ಮತ್ತು ಸಿಂಹನ ಕಥೆಯನ್ನು ಇಂಗ್ಲಿಷ್ನಲ್ಲಿ ನೋಡೋಣ. ಈ ಕಥೆಯಲ್ಲಿ ಬರುವ ಕ್ರೂವೆಲ್, ರಿಫ್ಲೆಕ್ಷನ್ ಮತ್ತು ವಿಸ್ಡಮ್ನಂತಹ ಪದಗಳು ತುಂಬಾ ಆಸಕ್ತಿದಾಯಕವಾಗಿವೆ. ಭಾಗ 1, ಕ್ರೂರ ಸಿಂಹದ ಆಳ್ವಿಕೆ, ದ ಕ್ರೂಯಲ್ ಲಯನ್. ಕಥೆಯ ಆರಂಭ ಹೀಗಿದೆ. ಇಂಗ್ಲಿಷ್ನಲ್ಲಿ ಒನ್ಸ್ ದೇರ್ ವಾಸ್ ಅ ಕ್ರೂಯಲ್ ಲಯನ್ ಇನ್ ಎ ಫಾರೆಸ್ಟ್. ಕನ್ನಡದಲ್ಲಿ ಒಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಕ್ರೂರ ಸಿಂಹವಿತ್ತು. ಕ್ರೂಯಲ್ ಅಂದ್ರೆ ಕ್ರೂರ. ಇಂಗ್ಲಿಷ್ನಲ್ಲಿ ಹಿ ವಾಸ್ ಕಿಲ್ಲಿಂಗ್ ಮೆನಿ ಆನಿಮಲ್ಸ್ ಎವ್ರಿ ಡೇ. ಕನ್ನಡದಲ್ಲಿ ಅವನು ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದನು. ಕಿಲ್ಲಿಂಗ್ ಅಂದ್ರೆ ಕೊಲ್ಲುವುದು. ಇಂಗ್ಲಿಷ್ನಲ್ಲಿ ದಿ ಆನಿಮಲ್ಸ್ ವೇರ್ ವೆರಿ ಸ್ಕೇರ್ಡ್. ದೇ ಮೇಡ್ ಎ ಪ್ಲಾನ್ ಟು ಸೆಂಡ್ ಒನ್ ಆನಿಮಲ್ ಎವ್ರಿ ಡೇ. ಕನ್ನಡದಲ್ಲಿ ಪ್ರಾಣಿಗಳು ತುಂಬಾ ಹೆದರಿದ್ದವು. ಅವು ದಿನಕ್ಕೊಂದು ಪ್ರಾಣಿಯನ್ನು ಕಳುಹಿಸಲು ತೀರ್ಮಾನಿಸಿದವು. ಸ್ಕೇರ್ಡ್ ಅಂದ್ರೆ ಹೆದರುವುದು. ಭಾಗ 2, ಮೊಲದ ಚಾತುರ್ಯ, ದ ಕ್ಲೆವರ್ ರ್ಯಾಬಿಟ್ಸ್ ಟ್ರಿಕ್. ಒಂದು ದಿನ ಮೊಲದ ಸರದಿ ಬಂದಾಗ ಏನಾಯಿತು ನೋಡಿ. ಒನ್ ಡೇ ಇಟ್ ವಾಸ್ ಎ ರ್ಯಾಬಿಟ್ಸ್ ಟರ್ನ್. ಹಿ ವೆಂಟ್ ಟು ದ ಲಯನ್ ವೆರಿ ಲೇಟ್. ಕನ್ನಡದಲ್ಲಿ ಒಂದು ದಿನ ಒಂದು ಮೊಲದ ಸರದಿ ಬಂದಿತು. ಅದು ಸಿಂಹದ ಹತ್ತಿರ ತುಂಬಾ ತಡವಾಗಿ ಹೋಯಿತು. ಟರ್ನ್ ಅಂದ್ರೆ ಸರದಿ, ಲೇಟ್ ಅಂದ್ರೆ ತಡವಾಗಿ. ಇಂಗ್ಲಿಷ್ನಲ್ಲಿ ದ ಲಯನ್ ವಾಸ್ ಆಂಗ್ರಿ. ದ ರ್ಯಾಬಿಟ್ ಸೆಡ್, ಸರ್, ಅನದರ್ ಲಯನ್ ಸ್ಟಾಪ್ಡ್ ಮೀ ಆನ್ ದ ವೇ. ಕನ್ನಡದಲ್ಲಿ ಸಿಂಹಕ್ಕೆ ಕೋಪ ಬಂದಿತು. ಮೊಲ ಹೇಳಿತು, ಸ್ವಾಮಿ, ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆಯಿತು. ಇಂಗ್ಲಿಷ್ನಲ್ಲಿ ದ ರ್ಯಾಬಿಟ್ ಟುಕ್ ದ ಲಯನ್ ಟು ಎ ಡೀಪ್ ವೆಲ್. ಕನ್ನಡದಲ್ಲಿ ಮೊಲವು ಸಿಂಹವನ್ನು ಒಂದು ಆಳವಾದ ಬಾವಿಯ ಹತ್ತಿರ ಕರೆದುಕೊಂಡು ಹೋಯಿತು. ವೆಲ್ ಅಂದ್ರೆ ಬಾವಿ. ಇಂಗ್ಲಿಷ್ನಲ್ಲಿ ದ ಲಯನ್ ಸಾ ಹಿಸ್ ಓನ್ ರಿಫ್ಲೆಕ್ಷನ್ ಇನ್ ದ ವಾಟರ್ ಆ್ಯಂಡ್ ಜಂಪ್ಡ್ ಇನ್ ಟು ದ ವೆಲ್. ಕನ್ನಡದಲ್ಲಿ ಸಿಂಹವು ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡು ಬಾವಿಗೆ ದೂಕಿತು. ರಿಫ್ಲೆಕ್ಷನ್ ಅಂದ್ರೆ ಪ್ರತಿಬಿಂಬ. ಜಂಪ್ಡ್ ಅಂದ್ರೆ ದೂಕಿತು ಅಥವಾ ಜಿಗಿದಿತು. ಭಾಗ 3, ನೀತಿ, ಮಾರಲ್ ಆಫ್ ದ ಸ್ಟೋರಿ. ಈ ಕಥೆಯ ಸಾರಾಂಶ ಇಲ್ಲಿದೆ. ಇಂಗ್ಲಿಷ್ನಲ್ಲಿ ಇಂಟೆಲಿಜೆನ್ಸ್ ಈಸ್ ಸುಪೀರಿಯರ್ ಟು ಫಿಸಿಕಲ್ ಸ್ಟ್ರೆಂಗ್ತ್. ಕನ್ನಡದಲ್ಲಿ ಬುದ್ಧಿಶಕ್ತಿಯು ದೈಹಿಕ ಬಲಕ್ಕಿಂತ ಮಿಗಿಲಾದದ್ದು. ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆ, ಸುಪೀರಿಯರ್ ಅಂದ್ರೆ ಮಿಗಿಲಾದ ಅಥವಾ ಶ್ರೇಷ್ಠವಾದ. ಸ್ನೇಹಿತರೆ, 30 ದಿನಗಳ ಕಾಲ ನೀವು ನನ್ನ ಜೊತೆ ಇಂಗ್ಲಿಷ್ ಕಲಿತದ್ದಕ್ಕೆ ಧನ್ಯವಾದಗಳು. ಇವತ್ತಿನ ಹೋಮ್ವರ್ಕ್, ಬಾವಿ ಮತ್ತು ಪ್ರತಿಬಿಂಬ ಈ 2 ಪದಗಳನ್ನು ಇಂಗ್ಲಿಷ್ನಲ್ಲಿ ಏನಂತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಈ 30 ದಿನಗಳ ಅನುಭವ ಹೇಗಿತ್ತು ಅನ್ನೋದನ್ನ ಖಂಡಿತ ತಿಳಿಸಿ. ಮುಂದಿನ ಭಾಗದಲ್ಲಿ ನಾವು ದಿನನಿತ್ಯದ ಕೆಲಸಗಳಲ್ಲಿ ಅಂದ್ರೆ ಆಫೀಸ್ ಅಥವಾ ವರ್ಕ್ ಪ್ಲೇಸ್ನಲ್ಲಿ ಇಂಗ್ಲಿಷ್ ಬಳಸುವುದು ಹೇಗೆ ಅನ್ನೋ ಹೊಸ ಸರಣಿಯನ್ನು ಶುರು ಮಾಡೋಣವೇ, ಅಥವಾ ಚಾಣಕ್ಯ ನೀತಿಯನ್ನು ಇಂಗ್ಲಿಷ್ಗೆ ಅನ್ವಯಿಸಿ ಕಲಿಯೋಣವೇ? ನಿಮ್ಮ ಅನಿಸಿಕೆ ತಿಳಿಸಿ. ಧನ್ಯವಾದಗಳು.